ಹಾಯ್ ಹಲೋ, ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ನಾನು ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಸ್ನೇಹಿತರೆ. ನಾನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಕಳೆದ 2 ವರ್ಷದಿಂದ ಪ್ರಿಪೇರ್ ಆಗ್ತಾ ಇದ್ದೀನಿ ಸ್ನೇಹಿತರೆ. ನಾನು ಈ ಕೋರ್ಸ್ನಲ್ಲಿ ಜಿಯೋಗ್ರಫಿ ಆಫ್ ಕರ್ನಾಟಕನ ಪಾಠ ಮಾಡ್ತೀನಿ ಸ್ನೇಹಿತರೆ. ಈ ಲೆಸನ್ನಲ್ಲಿ ನಾವೇನು ನೋಡ್ಬೋದು ಅಂದರೆ ದ ಒರಿಜಿನ್ ಆಫ್ ದ ನೇಮ್ ಕರ್ನಾಟಕ ಆ್ಯಂಡ್ ದ ಫಾರ್ಮರ್ ಸ್ಟೇಟ್. ಸೊ ಕರ್ನಾಟಕ ರಾಜ್ಯದ ಜನನ ನೋಡ್ಬೋದು, ದ ಜಿಯೋಗ್ರಫಿಕಲ್ ಲೊಕೇಶನ್, ಸೈಜ್, ಲ್ಯಾಂಡ್ ಆ್ಯಂಡ್ ವಾಟರ್ ಫ್ರಂಟಿಯರ್ಸ್ ಆ್ಯಂಡ್ ನೈಬರಿಂಗ್ ಸ್ಟೇಟ್ಸ್. ಸೊ ಇದ್ರ ಲೊಕೇಶನ್ ಎಲ್ಲಿದೆ ಹಾಗೂ ಇದರ ರಾಜ್ಯಗಳು ಯಾವ್ಯಾವುದು, ನೈಬರಿಂಗ್ ರಾಜ್ಯಗಳು ಯಾವ್ಯಾವುದು ಎಲ್ಲದನ್ನು ಈ ಪಾಠದಲ್ಲಿ ನೋಡ್ಬೋದು. ಆಮೇಲೆ ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಕರ್ನಾಟಕನೂ ನಾವು ಇದರಲ್ಲಿ ನೋಡ್ಬೋದು ಸ್ನೇಹಿತರೆ. ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದರೆ KS, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, PSI, FDA, PC, SDA ಎಲ್ಲದಕ್ಕೂ ಇದು ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಆರಿಜಿನ್ ಆಫ್ ದ ನೇಮ್ ಕರ್ನಾಟಕ ಇಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಕರುನಾಡು. ಸೊ ಕರ್ನಾಟಕ ಅನ್ನೋ ಹೆಸರು ಕರುನಾಡುವಿಂದ ಬರುತ್ತೆ. ಕರುನಾಡು, ಕರ್ ಪ್ಲಸ್ ನಾಡು ಇಸ್ ಈಕ್ವಲ್ ಟು ಲ್ಯಾಂಡ್ ಆಫ್ ಬ್ಲ್ಯಾಕ್ ಸಾಯಿಲ್. ನಮ್ಮೆಲ್ರಿಗೂ ಗೊತ್ತು, ಕರಿ ಅಂದರೆ ಕಪ್ಪು, ಅದಕ್ಕೆ ದಿಸ್ ಈಸ್ ಲ್ಯಾಂಡ್ ಆಫ್ ಬ್ಲ್ಯಾಕ್ ಸಾಯಿಲ್. ಕರ್ನಾಟಕ ಮೆನ್ಷನ್ಡ್ ಇನ್ ಶಿಲಪತಿಗರಂ ಅಂಡ್ ಕವಿರಾಜ ಮಾರ್ಗ. ಸೊ ಕರ್ನಾಟಕ ಅನ್ನೋ ಹೆಸರು ಶಿಲಪತಿಗರಂ, ಇದು 10ನೇ ಶತಮಾನದ ಸಂಗಮ್ ಏಜ್ನ ಒಂದು ಸಾಹಿತ್ಯ ಸ್ನೇಹಿತರೆ. ಕವಿರಾಜ ಮಾರ್ಗ ನಮ್ಮೆಲ್ರಿಗೂ ಗೊತ್ತು, ಇದು ಅಮೋಘ ವರ್ಷ ಬರೆದಿರೋದು ಸ್ನೇಹಿತರೆ. ಕರ್ನಾಟಕ ಎಕ್ಸ್ಟೆಂಡೆಡ್ ಫ್ರಮ್ ಕಾವೇರಿ ರಿವರ್ ಅಪ್ ಟು ಗೋದಾವರಿ ರಿವರ್. ಸೊ ಅವಾಗ ಕರ್ನಾಟಕ ಕಾವೇರಿಯಿಂದ ಗೋದಾವರಿ ರಿವರ್ ಮಧ್ಯೆ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಪಂಪನ ಸಾಹಿತ್ಯದಲ್ಲೂ ನಾವು ನೋಡ್ಬೋದು, ಪಂಪ ಹೇಳಿದರೆ ಕಾವೇರಿಯಿಂದ ಗೋದಾವರಿ ಮರ್ದಮಂ ನಾಡದ ಕನ್ನಡದೋಳ್. ಇದು ಹಳೆಗನ್ನಡದಲ್ಲಿ ಇದೆ ಸ್ನೇಹಿತರೆ. ಸೊ ಕಾವೇರಿ ರಿವರ್ ಇಂದ ಗೋದಾವರಿ ತನಕ ಇರೋದೇ ಕರ್ನಾಟಕ. ಇನ್ 1947, 9 southern districts which were till then under the rule of Mysuru kings were brought together to form Mysuru state. ಸೊ 9 ಜಿಲ್ಲೆಗಳು, ಒಡೆಯರ್ ಆಳ್ವಿಕೆನಲ್ಲಿದ್ದ 9 ಜಿಲ್ಲೆಗಳು ಒಟ್ಟಿಗೆ ಕೂಡಿ ಅದನ್ನ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಮಾಡಿದ್ರು ಸ್ನೇಹಿತರೆ 1947ರಲ್ಲಿ. ಆನ್ 1st November 1956 the ವಿಶಾಲ ಮೈಸೂರು ಸ್ಟೇಟ್ came into being. ಸೊ 1956 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಸ್ನೇಹಿತರೆ. ಆನ್ 1st November 1973 ಇಟ್ ವಾಸ್ ರಿನೇಮ್ಡ್ ಕರ್ನಾಟಕ. ಸೊ ನವೆಂಬರ್ 1, 1973 ಅದನ್ನ ಕರ್ನಾಟಕ ಅಂತ ಹೆಸರು ಮತ್ತೊಂದ್ಸಲಿ ಕೊಡ್ತಾರೆ ಸ್ನೇಹಿತರೆ. Karnataka is situated in the southern part of India in the central area, western central area of the peninsular region. So Karnataka ಅನ್ನೋದು ಭಾರತದ ದಕ್ಷಿಣ ದಿಕ್ಕಿನಲ್ಲಿದೆ ಸ್ನೇಹಿತರೆ. It extends from 11 degree 31 minute north to 18 degree 45 minute north latitude and 74 degree 12 minutes east to 78 degree 40 minutes east longitude ಸ್ನೇಹಿತರೆ. ಸೊ ಈ ಕರ್ನಾಟಕ 11 degree 31 minutes north ಅಂದ್ರೆ ಇಲ್ಲಿ ಇಂದ 18 degree 45 minutes north latitude ತನಕ ಎಕ್ಸ್ಟೆಂಡ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ಇದು 74 degree 12 minutes east ಇಂದ ಹಿಡಿದು 78 degree 40 minutes east longitude ತನಕ ಎಕ್ಸ್ಟೆಂಡ್ ಆಗುತ್ತೆ ಸ್ನೇಹಿತರೆ. ಬೀದರ್ ಇಸ್ ದ ನಾರ್ದರ್ನ್ ಮೋಸ್ಟ್ ಡಿಸ್ಟ್ರಿಕ್ಟ್ ಅಂಡ್ ಚಾಮರಾಜನಗರ್ ಇಸ್ ದ ಸದರ್ನ್ ಮೋಸ್ಟ್ ಡಿಸ್ಟ್ರಿಕ್ಟ್. ಸೊ ನಾವು ಉತ್ತರ ದಿಕ್ಕಿನಲ್ಲಿ ನೋಡೋದಾದ್ರೆ ಉತ್ತರ ತುದಿನಲ್ಲಿ ಬೀದರ್ ಇದೆ, ದಕ್ಷಿಣ ತುದಿನಲ್ಲಿ ಚಾಮರಾಜನಗರ್ ಇದೆ. ಉತ್ತರ ಕನ್ನಡ ಇಸ್ ಆನ್ ದ ವೆಸ್ಟರ್ನ್ ಎಂಡ್ ಅಂಡ್ ಕೋಲಾರ್ ಇಸ್ ಆನ್ ದ ಈಸ್ಟರ್ನ್ ಎಂಡ್. ಸೊ ಉತ್ತರ ಕನ್ನಡ ಅನ್ನೋದು ಇಲ್ಲಿ ಪಶ್ಚಿಮ ತುದಿನಲ್ಲಿದೆ ಹಾಗೂ ಕೋಲಾರ ಪಶ್ಚಿಮ ತುದಿ ಪೂರ್ವ ತುದಿಯಲ್ಲಿ ಇದೆ ಸ್ನೇಹಿತರೆ. ಉತ್ತರ ಕನ್ನಡದಲ್ಲಿ ಕಾರವಾರ ಇದೆ ಕೊನೆ ತುದಿನಲ್ಲಿ ಹಾಗೂ ಕೋಲಾರ ಇಲ್ಲಿ ಮುಳುಬಾಗ್ಲಿದೆ ಸ್ನೇಹಿತರೆ. ಅರೇಬಿಯನ್ ಸಿ ಇಸ್ ಟು ದ ವೆಸ್ಟ್ ಆಫ್ ಕರ್ನಾಟಕ ಅಂಡ್ ಕರ್ನಾಟಕ ಬಾರ್ಡರ್ಸ್ ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಕೇರಳ ಅಂಡ್ ತಮಿಳುನಾಡು. ಈ ಅರೇಬಿಯನ್ ಸಿ ಅನ್ನೋದು ಸ್ನೇಹಿತರೆ ಪಶ್ಚಿಮ ದಿಕ್ಕಿನಲ್ಲಿದೆ ಕರ್ನಾಟಕಕ್ಕೆ ಹಾಗೂ ಈ ಕರ್ನಾಟಕ ಗಡಿನ ಆಂಧ್ರ ಪ್ರದೇಶ್, ತೆಲಂಗಾಣ ಇಲ್ಲಿ ಬರುತ್ತೆ, ಮಹಾರಾಷ್ಟ್ರ, ಗೋವಾ, ಕೇರಳ ಹಾಗೂ ತಮಿಳುನಾಡು ಜೊತೆ ಹಂಚುತ್ತೆ ಸ್ನೇಹಿತರೆ. Facts about Karnataka has 30 districts and 240 ತಾಲೂಕ್ಸ್. ಸೊ ಕರ್ನಾಟಕದಲ್ಲಿ 30 ಜಿಲ್ಲೆಗಳಿದೆ ಸ್ನೇಹಿತರೆ ಹಾಗೂ 240 ತಾಲೂಕಿದೆ. ಬೆಳಗಾವಿ ಇಸ್ ದ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಅಂಡ್ ಬೆಂಗಳೂರು ಅರ್ಬನ್ ಇಸ್ ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್. ಸೊ ಇಲ್ಲಿ ನಾವು ನೋಡಬಹುದು ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಹಾಗೂ ಬೆಂಗಳೂರು ಅರ್ಬನ್ ಇದು ಅತಿ ಚಿಕ್ಕ ಜಿಲ್ಲೆ. ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ನಮ್ಮೆಲ್ರಿಗೂ ಗೊತ್ತು ಕರ್ನಾಟಕದ ರಾಜಧಾನಿ ಬಂದು ಬೆಂಗಳೂರು. ದ ಸ್ಟೇಟ್ ಇಸ್ ಡಿವೈಡೆಡ್ ಇಂಟು 4 divisions ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. ಸೊ ಆಡಳಿತ ನಡೆಸೋದಕ್ಕೆ ಸುಲಭ ಆಗಲಿ ಅಂತ 4 ಡಿವಿಷನ್ಸ್ನ ಮಾಡಿದ ಸ್ನೇಹಿತರೆ. ಯಾವ್ಯಾವುದು ಅಂದರೆ ಬೆಂಗಳೂರು, ಮೈಸೂರು, ಬೆಳಗಾವಿ ಹಾಗೂ ಕಲಬುರಗಿ. Physiographic divisions of Karnataka. On the basis of structure and relief, Karnataka can be divided into 3 important physical divisions. So ಈ ಕರ್ನಾಟಕದ ಸ್ಟ್ರಕ್ಚರ್ ಮೇಲೆ ಅದನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ ಸ್ನೇಹಿತರೆ. ಅದು ಯಾವ್ದಾವುದು ಅಂದ್ರೆ ಕೋಸ್ಟಲ್ ಪ್ಲೇನ್ ಆರ್ ಕರಾವಳಿ ಆರೆಂಜ್ ನಲ್ಲಿದೆ, ಮಲೆನಾಡು ರೀಜನ್ ಇದು ಗ್ರೀನ್ ನಲ್ಲಿದೆ, ಅಂಡ್ ದ ಮೈದಾನ್ ಆರ್ ದ ಬಯಲು ಸೀಮೆ ರೀಜನ್ ಇದೆ ಜಾಸ್ತಿ ಇರೋದು, ಇದು ಯೆಲ್ಲೋ ನಲ್ಲಿದೆ ಸ್ನೇಹಿತರೆ. ನಾವು ಕೋಸ್ಟಲ್ ಪ್ಲೇನ್ ನೋಡೋದಾದ್ರೆ ಕೋಸ್ಟಲ್ ಪ್ಲೇನ್ ಲೈ ಬಿಟ್ವೀನ್ ಅರೇಬಿಯನ್ ಸಿ ಅಂಡ್ ಮಲ್ನಾಡ್ ರೀಜನ್. ಇಲ್ಲಿ ಅರೇಬಿಯನ್ ಸಿ ಇದೆ ಹಾಗೂ ಇಲ್ಲಿ ಮಲ್ನಾಡ್ ಇದೆ, ಎರಡರ ಮಧ್ಯೆ ಇಲ್ಲಿದೆ ಸ್ನೇಹಿತರೆ.
coastline extends to 320 kilometer from Mangaluru in the south to Karwar in the north. ಇಲ್ಲಿ ಮಂಗಳೂರು ಇದೆ ಸ್ನೇಹಿತರೆ, ಇಲ್ಲಿ ಕಾರವಾರ ಇದೆ, ಇಲ್ಲಿಂದ ಇಲ್ಲಿ ತನಕ 320 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ. ಇಟ್ಸ್ ಹೈಟ್ ಇಸ್ 200 ಮೀಟರ್ ಅಬೌವ್ ದಿ ಸೀ ಲೆವೆಲ್. ಇದು ಸಮುದ್ರದ ಎತ್ತರಕ್ಕಿಂತ 200 ಮೀಟರ್ ಎತ್ತರದಲ್ಲಿದೆ ಸ್ನೇಹಿತರೆ. ಇಟ್ ಇಸ್ ಕಾಲ್ಡ್ ಕೆನರಾ ಆರ್ ದಿ ಕರ್ನಾಟಕ ಕೋಸ್ಟ್ ಲೈನ್. ಇದನ್ನ ಕೆನರಾ ಅಥವಾ ಕರ್ನಾಟಕ ಕೋಸ್ಟ್ ಲೈನ್ ಅಂತಾನೂ ಕರೀತಾರೆ ಸ್ನೇಹಿತರೆ. ದೇರ್ ಆರ್ ಮೆನಿ ಪೋರ್ಟ್ಸ್ ಅಲಾಂಗ್ ದಿ ಕೋಸ್ಟ್ ಲೈನ್. ಅಮಾಂಗ್ ದೆಮ್ ನ್ಯೂ ಮಂಗಳೂರು ಇಸ್ ದಿ ಮೇಜರ್ ಪೋರ್ಟ್. ಸೊ ಇಲ್ಲಿ ಎಷ್ಟೊಂದು ಪೋರ್ಟ್ಗಳಿದೆ, ಹಡಗುಗಳಿದೆ. ಇಲ್ಲಿ ನ್ಯೂ ಮಂಗಳೂರು ಅನ್ನೋದು ಮೇಜರ್ ಪೋರ್ಟ್ ಸ್ನೇಹಿತರೆ. ಇಂಡಿಯಾದಲ್ಲಿ ನ್ಯೂ ಮಂಗಳೂರು ಇಸ್ ಒನ್ ಆಫ್ ದ ಮೇಜರ್ ಪೋರ್ಟ್. Coastal plains, ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೆಳಕೆರೆ ಅಂಡ್ ಹೊನ್ನಾವರ ಆರ್ ಫಿಶಿಂಗ್ ಪೋರ್ಟ್ಸ್. ಸೊ ಮೀನುಗಾರಿಕೆಗೆ ಬೇಕಾದಂಥ ಪೋರ್ಟ್ಗಳು ಯಾವುದು? ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೆಳಕೆರೆ ಅಂಡ್ ಹೊನ್ನಾವರ. A few important prominent beaches are Panambur, Ullal and Someshwara beaches near Mangaluru, Malpe near Udupi, Karwar in the north, Murdeshwar near Honnavar, Maravante and Om beach near Gokarna. ಸೊ ಪ್ರಮುಖವಾದಂಥ ಬೀಚ್ಗಳು ಯಾವುದು ಅಂದರೆ ಪನಂಬೂರ್, ಉಲ್ಲಾಲ್, ಸೋಮೇಶ್ವರ ಇದು ಮಂಗಳೂರು ಹತ್ರ ಇದೆ, ಮಲ್ಪೆ ಉಡುಪಿ ಹತ್ರ ಇದೆ, ಕಾರವಾರ ಮಲ್ಪೆ ಉಡುಪಿ ಹತ್ರ ಇದೆ, ಕಾರವಾರ ನಾರ್ತ್ ನಲ್ಲಿ ಇದೆ, ಮುರುಡೇಶ್ವರ ಹೊನ್ನಾವರ ಹತ್ರ ಇದೆ, ಮರವಂತೆ ಆಮೇಲೆ ಓಂ ಬೀಚ್ ಗೋಕರ್ಣದ ಹತ್ರ ಇದೆ ಸ್ನೇಹಿತರೆ. ಫ್ಯೂ ಇಂಪಾರ್ಟೆಂಟ್ ಐಲ್ಯಾಂಡ್ಸ್ ಆರ್ ಸೈಂಟ್ ಮೇರೀಸ್ ಐಲ್ಯಾಂಡ್, ಇದನ್ನ ಕೊಕೊನಟ್ ಐಲ್ಯಾಂಡ್ ಅಂತ ಕರೀತಾರೆ, ಇದು ಮಲ್ಪೆ ಹತ್ರ ಇದೆ, ಅಂಜಾ ನಿಯರ್ ಕಾರವಾರ ಅಂಡ್ ದೇವಗಢ್ ಕಂಜಿಗುಡ್ಡ ಐಲ್ಯಾಂಡ್ ಸ್ನೇಹಿತರೆ. ಇವೆಲ್ಲ ಮಲ್ಪೆ, ಅಂಜಾ ಇದು ಕಾರವಾರ ಹತ್ರ ಇದೆ, ದೇವಗಢ್ ಕಂಜಿಗುಡ್ಡ ಐಲ್ಯಾಂಡ್ ಇವೆಲ್ಲ ಇಂಪಾರ್ಟೆಂಟ್ ಐಲ್ಯಾಂಡ್ಗಳು ಸ್ನೇಹಿತರೆ. ಮಲ್ನಾಡ್ ರೀಜನ್ಗೆ ಬರೋದಾದ್ರೆ ವೆಸ್ಟರ್ನ್ ಘಾಟ್ಸ್ ಇನ್ ಅವರ್ ಸ್ಟೇಟ್ ಆರ್ ರೆಫರ್ಡ್ ಟು ಆಸ್ ಮಲ್ನಾಡ್ ಆರ್ ಲ್ಯಾಂಡ್ ಆಫ್ ಹಿಲ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಸಹ್ಯಾದ್ರೀಸ್. ಸೊ ಈ ಮಲ್ನಾಡ್ ರೀಜನ್ನ ನಾವು ಸಹ್ಯಾದ್ರಿ ಅಂತ ಕೂಡ ಕರಿತೀವಿ. ಇದು ಪಶ್ಚಿಮ ಘಟ್ಟಗಳು ಇಲ್ಲೇ ಇರೋದು. ಮಲ್ನಾಡ್ ರನ್ಸ್ ಪ್ಯಾರಲಲ್ ಟು ದ ಕೋಸ್ಟ್ ಲೈನ್ ಫ್ರಮ್ ನಾರ್ತ್ ಟು ಸೌತ್. ಇಲ್ಲಿ ನಾರ್ತ್ ಇಂದ ಸೌತ್ ತನಕ ಇದು ಕೋಸ್ಟ್ ಲೈನ್ಗೆ ಹಂಗಂದ್ರೆ ಅರೇಬಿಯನ್ ಸೀಗೆ ಪ್ಯಾರಲಲ್ ಆಗಿದೆ ಸ್ನೇಹಿತರೆ. ದೇ ಆರ್ ಸ್ಟೀಪ್ ಸ್ಲೋಪ್ ಇನ್ ದ ವೆಸ್ಟ್ ಅಂಡ್ ಜೆಂಟಲ್ ಸ್ಲೋಪ್ ಇನ್ ದ ಈಸ್ಟ್. ಇಲ್ಲಿ ವೆಸ್ಟ್ ನಲ್ಲಿ ಸ್ಟೀಪ್ ಸ್ಲೋಪ್ಗಳಿದೆ ಸ್ನೇಹಿತರೆ, ಹಾಗೂ ಈಸ್ಟ್ ಅಲ್ಲಿ ಜೆಂಟಲ್ ಸ್ಲೋಪ್ ಇದೆ ಸ್ನೇಹಿತರೆ. ಅದಕ್ಕೆ ಅವನ್ನ ಘಾಟ್ ಅಂತ ಕರೀತಾರೆ, ಘಾಟ್ಸ್ ಅಂತ ಕರೀತಾರೆ. ದ ಹೈಟ್ ರೇಂಜಸ್ ಫ್ರಮ್ 900 to 1500 ಮೀಟರ್ಸ್ ಫ್ರಮ್ ಸಿ ಲೆವೆಲ್. ಸೊ ಇದು ಸಮುದ್ರಕ್ಕಿಂತ 900 to 1500 ಮೀಟರ್ ಎತ್ತರದಲ್ಲಿದೆ ಸ್ನೇಹಿತರೆ. These hills obstruct the rain bearing winds from the Arabian Sea and cause heavy rains often more than 200 centimeters. ಸೊ ಇದು ಇಲ್ಲಿ ಮಲ್ನಾಡ್ ಇರೋದು ಬೆಟ್ಟಗಳು ಏನ್ ಮಾಡುತ್ತೆ ಅಂದ್ರೆ ಅರೇಬಿಯನ್ ಸಿ ಇಂದ ಬರುವಂತ ಗಾಳಿನ ತಡೆದು ಮಳೆ ತರಿಸುತ್ತೆ ಸ್ನೇಹಿತರೆ. ಇದು ಯಾವಾಗ್ಲೂ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ 200 ಸೆಂಟಿಮೀಟರ್ ಗಿನ್ನ ಹೆಚ್ಚಿಗೆ ಮಳೆನ ತರಿಸುತ್ತೆ ಸ್ನೇಹಿತರೆ. ದ ಹೈಯೆಸ್ಟ್ ಪೀಕ್ ಇನ್ ದಿಸ್ ರೀಜನ್ ಇಸ್ ಮುಳ್ಳಯ್ಯನಗಿರಿ. ಅತಿ ಎತ್ತರದ ಶಿಖರ ಬಂದ್ಬಿಟ್ಟು ಇಲ್ಲಿ ಮುಳ್ಳಯ್ಯನಗಿರಿ, ಇದು ಚಿಕ್ಕಮಗಳೂರಿನಲ್ಲಿದೆ ಸ್ನೇಹಿತರೆ. A few important peaks are ಕುದುರೆಮುಖ್, ಕಲ್ಹಟ್ಗಿರಿ, ರುದ್ರಗಿರಿ, ದೇವರಮನ ಗುಡ್ಡ. ಸೊ ಇವೆಲ್ಲ ಪ್ರಮುಖವಾದಂತಹ ಶಿಖರಗಳು ಯಾವ್ದು? ಕುದುರೆಮುಖ್, ಕಲ್ಹಟ್ಗಿರಿ, ರುದ್ರಗಿರಿ, ದೇವರಮನ ಗುಡ್ಡ. ಮಲ್ನಾಡ್ ರೀಜನ್ ಅಲ್ಲಿ ಇನ್ನ ನೋಡೋದಾದ್ರೆ ಸ್ನೇಹಿತರೆ ದ ಇಂಪಾರ್ಟೆಂಟ್ ಪಾಸ್ಗಳು ಯಾವ್ದು ಅಂದ್ರೆ ಚಾರ್ಮುಡಿ ಘಾಟ್, ಶಿರ್ಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್. ಇವು 4 ಇಂಪಾರ್ಟೆಂಟ್ ಪಾಸ್ಗಳು ಸ್ನೇಹಿತರೆ. ದ ಜೋಗ್ ಫಾಲ್ಸ್ ಇಸ್ ದ ಹೈಯೆಸ್ಟ್ ವಾಟರ್ ಫಾಲ್ ಇನ್ ಇಂಡಿಯಾ. ಸೊ ಇದು ಜೋಗ್ ಫಾಲ್ ಶರಾವತಿ ನದಿ ಮೇಲಿದೆ ಸ್ನೇಹಿತರೆ. ಇದು ಭಾರತದಲ್ಲಿ ಇರುವಂತ ಹೈಯೆಸ್ಟ್ ವಾಟರ್ ಫಾಲ್. ಚಿಕ್ಕಮಗಳೂರು ಇಸ್ ಕಾಲ್ಡ್ ಲ್ಯಾಂಡ್ ಆಫ್ ಕಾಫಿ. ನಮ್ಮೆಲ್ಲರಿಗೂ ಗೊತ್ತು ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪನ್ನ ಮಾಡ್ತಾರೆ. ಸೊ ಇದನ್ನ ಲ್ಯಾಂಡ್ ಆಫ್ ಕಾಫಿ ಅಂತ ಕೂಡ ಕರೀತಾರೆ. ಕೊಡಗು ಡಿಸ್ಟ್ರಿಕ್ಟ್ ಇಸ್ ನೋನ್ ಆಸ್ ಕಾಶ್ಮೀರ್ ಆಫ್ ಕರ್ನಾಟಕ ಬಿಕಾಸ್ ಆಫ್ ಇಟ್ಸ್ ಕೂಲ್ ವೆದರ್. ಸೊ ಕೊಡಗಿನಲ್ಲಿರೋ ತಂಪು ವಾತಾವರಣದಿಂದ ಅದನ್ನ ಕರ್ನಾಟಕದ ಕಾಶ್ಮೀರ ಅಂತ ಕೂಡ ಕರೀತಾರೆ. ಕೊಡಗು ಡಿಸ್ಟ್ರಿಕ್ಟ್ ಇಟ್ ಇಸ್ ಆಲ್ಸೋ ರೆಫರ್ಡ್ ಟು ಆಸ್ ಲ್ಯಾಂಡ್ ಆಫ್ ಆರೆಂಜಸ್. ಕೊಡಗುನ ಆರೆಂಜ್ಗಳನ್ನ ಭೂಮಿ ಅಂತ ಕೂಡ ಕರೀತಾರೆ, ಏಕೆಂದ್ರೆ ಅಲ್ಲಿ ಕಿತ್ಲೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಲ್ನಾಡ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಆಸ್ ಎ ಬಯೋಡೈವರ್ಸಿಟಿ ಝೋನ್ ಅಂಡ್ ಪ್ರೊಟೆಕ್ಟೆಡ್. ಈ ಮಲ್ನಾಡ್ನ ಬಯೋಡೈವರ್ಸಿಟಿ ಝೋನ್ ಅಂತ ಹೇಳಿ ಅದನ್ನ ರಕ್ಷಿಸಿದ್ದಾರೆ ಸ್ನೇಹಿತರೆ. ಹಾಸನ್, ಕೊಡಗು, ಶಿವಮೊಗ್ಗ ಅಂಡ್ ಚಿಕ್ಕಮಗಳೂರು ಆರ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಮಲ್ನಾಡ್ ರೀಜನ್. ಸೊ ಮಲ್ನಾಡ್ ರೀಜನ್ ಅಲ್ಲಿ ಬರುವಂತ ಜಿಲ್ಲೆಗಳು ಯಾವ್ದು ಅಂದ್ರೆ ಹಾಸನ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು. ಮೈದಾನ್ ರೀಜನ್ ಆರ್ ಬಯಲು ಸೀಮೆ. ಯೆಲ್ಲೋ ಕಲರ್ ಇರೋದೇ ಮೈದಾನ್ ರೀಜನ್ ಆರ್ ಬಯಲು ಸೀಮೆ. ಮೈದಾನ್ ರೀಜನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 parts, ದ ನಾರ್ದರ್ನ್ ಮೈದಾನ್, ದ ಸದರ್ನ್ ಮೈದಾನ್. ಸೊ ಇದನ್ನ ನಾರ್ದರ್ನ್ ಮೈದಾನ್ ಅಂದ್ರೆ ಉತ್ತರ ಬಯಲು ಸೀಮೆ ಹಾಗೂ ದಕ್ಷಿಣ ಬಯಲು ಸೀಮೆ ಅಂತ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ. ನಾರ್ದರ್ನ್ ಮೈದಾನ್ ವಾಸ್ಟ್ ಪ್ಲೇನ್ ವಿತ್ ಬ್ಲಾಕ್ ಸಾಯಿಲ್. ಸೊ ಉತ್ತರ ಬಯಲು ಸೀಮೆನಲ್ಲಿ ಕಪ್ಪು ಸಾಯಿಲ್ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ. ಇಟ್ ಈಸ್ ಅರೌಂಡ್ 365 to 600 ಮೀಟರ್ಸ್ ಅಬೋವ್ ಸಿ ಲೆವೆಲ್. ಇದು 365 610 ಮೀಟರ್ ಸಿಗಿನ್ನ ಅಂದ್ರೆ ಸಮುದ್ರಕ್ಕಿಂತ ಎತ್ತರದಲ್ಲಿದೆ ಸ್ನೇಹಿತರೆ. ಪ್ರಾಮಿನೆಂಟ್ ಹಿಲ್ಸ್ ಇನ್ ದಿಸ್ ರೀಜನ್ ಆರ್ ನರಗುಂದ್, ಪರಸಘಟ್ಟ ಗುಡ್ಡ, ಗುರುಮಿಟ್ಕಲ್ ಗುಡ್ಡ, ಇಲ್ಕಲ್ ಗುಡ್ಡ. ಇಲ್ಲಿರುವಂತಹ ಪ್ರಮುಖ ಬೆಟ್ಟಗಳು ಯಾವ್ದು ಅಂದ್ರೆ ನರಗುಂದ್,
ಪರಸಗಡು ಗುಡ್ಡ, ಗುರುಮಿಟ್ಕಲ್ ಗುಡ್ಡ, ಇಲ್ಕಲ್ ಗುಡ್ಡ, ಇವು 4 ಪ್ರಮುಖ ಬೆಟ್ಟಗಳು ಸ್ನೇಹಿತರೆ. ದ ಮೋಸ್ಟ್ ಇಂಪಾರ್ಟೆಂಟ್ ವಾಟರ್ ಫಾಲ್ ಆಫ್ ದ ರೀಜನ್ ಈಸ್ ಗೋಕಾಕ್ ಫಾಲ್ಸ್. ಇಟ್ ಈಸ್ 62 meters ಹೈಟ್ ಅಂಡ್ ಕ್ರಿಯೇಟೆಡ್ ಬೈ ಘಟಪ್ರಭಾ ರಿವರ್. ಇಲ್ಲಿ ಗೋಕಾಕ್ ಫಾಲ್ಸ್ ನ ನೋಡಬಹುದು ನಾವು ಈ ಬಯಲು ಸೀಮೆಯಲ್ಲಿ. ಇದು ಗೋಕಾಕ್ ಫಾಲ್ಸ್ ಅನ್ನೋದು ಘಟಪ್ರಭಾ ನದಿಯ ಮೇಲಿದೆ. ಇದು 62 ಮೀಟರ್ ಎತ್ತರ ಇದೆ. ಛಾಯಾ ಭಗವತಿ ಅಂಡ್ ಸೋಗಲ ಆರ್ ದ ಅದರ್ ವಾಟರ್ ಫಾಲ್ಸ್ ಇನ್ ದಿಸ್ ರೀಜನ್. ಛಾಯಾ ಭಗವತಿ ಹಾಗೂ ಸೋಗಲ ಅನ್ನೋದು ಉಳಿದ ವಾಟರ್ ಫಾಲ್ಸ್ಗಳು ಸ್ನೇಹಿತರೆ. ಇಟ್ ಈಸ್ ಕಾಲ್ಡ್ ಲ್ಯಾಂಡ್ ಆಫ್ ಸನ್ಶೈನ್ ಆಸ್ ದ ರೀಜನ್ ಇಸ್ ವೆರಿ ಹಾಟ್. ನಮ್ಗೆ ಗೊತ್ತು ಉತ್ತರ ಕರ್ನಾಟಕದಲ್ಲಿ ತುಂಬಾ ಬಿಸಿಲಿರುತ್ತೆ, ಅದಕ್ಕೆ ಇದನ್ನ ಲ್ಯಾಂಡ್ ಆಫ್ ಸನ್ಶೈನ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. The southern Maidan. This area extends from Tungabhadra river basin in the north to Chamarajanagar district in the south. So ಈ ಒಂದು ದಕ್ಷಿಣ ಬಯಲು ಸೀಮೆ ಬಂದ್ಬಿಟ್ಟು ತುಂಗಭದ್ರಾ ನದಿ ಇಲ್ಲಿ ಬರುತ್ತೆ. ಇಲ್ಲಿಂದ ಹಿಡಿದು ಚಾಮರಾಜನಗರ ಜಿಲ್ಲೆ ತನಕ ನಾನು ಶೇಡ್ ಮಾಡಿರೋ ರೀಜನ್ ನೋಡ್ಬೋದು ಸ್ನೇಹಿತರೆ. ಇದೆಲ್ಲವೂ ದಕ್ಷಿಣ ಬಯಲು ಸೀಮೆ ಸ್ನೇಹಿತರೆ. ಇಟ್ ಈಸ್ ಅ ಪ್ಲಾಟ್ಯೂ ಅಬಂಡೆಂಟ್ ವಿತ್ ರೆಡ್ ಸಾಯಿಲ್. ಇಲ್ಲಿ ಕೆಂಪು ಮಣ್ಣು ಜಾಸ್ತಿ ಇದೆ ಸ್ನೇಹಿತರೆ. ಚಿತ್ರದುರ್ಗ ಹಿಲ್, ನಾರಾಯಣದುರ್ಗ, ಸವಣದುರ್ಗ ಅಂಡ್ ಶಿವಗಂಗಾ ಇನ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಆರ್ ಅ ಫ್ಯೂ ಹಿಲ್ಸ್ ಇನ್ ದ ರೀಜನ್. ಸೊ ಇಲ್ಲಿ ಯಾವ್ದಾದ್ರು ನೋಡ್ಬೋದು ಸ್ನೇಹಿತರೆ, ಚಿತ್ರದುರ್ಗ ಬೆಟ್ಟ ನೋಡ್ಬೋದು, ನಾರಾಯಣದುರ್ಗ ನೋಡ್ಬೋದು, ಸವಣದುರ್ಗ ನೋಡ್ಬೋದು, ಶಿವಗಂಗಾ ಬೆಟ್ಟನ ಇವೆಲ್ಲವೂ ಬೆಂಗಳೂರು ಗ್ರಾಮೀಣದಲ್ಲಿ ನಾವು ನೋಡ್ಬೋದು. ಮಧುಗಿರಿ ಹಿಲ್ ಇನ್ ತುಮಕೂರು ಡಿಸ್ಟ್ರಿಕ್ಟ್ ಇಸ್ ಬಿಗ್ಗೆಸ್ಟ್ ಮೊನಾಲಿಥ್ ಹಿಲ್ ಇನ್ ಏಷ್ಯಾ. ಸೊ ಮಧುಗಿರಿ ಬೆಟ್ಟ ಬಿಗ್ಗೆಸ್ಟ್ ಮೊನಾಲಿಥ್ ಹಿಲ್ ಸ್ನೇಹಿತರೆ ಏಷ್ಯಾದಲ್ಲಿ. ಅಂದ್ರೆ ಒಂದೇ ಕಲ್ಲಿನಲ್ಲಿ ಎತ್ತರವಾಗಿರುವಂತ ಬೆಟ್ಟ ಯಾವುದು? ಮಧುಗಿರಿ ಹಿಲ್. ಇದು ತುಮಕೂರಿನಲ್ಲಿ ಬರುತ್ತೆ. ದಿಸ್ ಏರಿಯಾ ಈಸ್ ಇನ್ ದ ರೈನ್ ಶ್ಯಾಡೋ ಆಫ್ ದ ವೆಸ್ಟರ್ನ್ ಘಾಟ್ಸ್. ಅಂದ್ರೆ ಇದು ವೆಸ್ಟರ್ನ್ ಘಾಟ್ಸ್ ನ ಮಳೆ ಬರದಿರುವಂತ ಜಾಗದಲ್ಲಿ ಇದೆ. ರೈನ್ ಶ್ಯಾಡೋ ಅಂದ್ರೆ ಮಳೆ ಬರಲ್ಲ, ಬರೀ ಅದರ ಒಂದು ಶ್ಯಾಡೋ ಇರುತ್ತೆ ಇಲ್ಲಿ ಸ್ನೇಹಿತರೆ. ಕಾವೇರಿ, ಪಲಾರ್, ಪೆಣ್ಣಾರ್ ಆರ್ ದ ಇಂಪಾರ್ಟೆಂಟ್ ರಿವರ್ಸ್. ಸೊ ಇಲ್ಲಿ ಹರಿಯುವಂತ ಪ್ರಮುಖ ನದಿಗಳು ಯಾವುದು? ಕಾವೇರಿ, ಪಲಾರ್ ಹಾಗೂ ಪೆಣ್ಣಾರ್. ಹೋಪ್ ಯು ಹ್ಯಾಡ್ ಫನ್ ಸ್ನೇಹಿತರೆ. ಎಲ್ರಿಗೂ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.